ಹೈದರಾಬಾದ್ ಮಾತ್ರ ಬಿಸಿಲು ಅನ್ಕೊಂಡಿದ್ದೆ ಕಂಡ್ರ. ಅಲ್ಲ ಆಕ್ಚುಲಿ ಮಂಗಳೂರಲ್ಲಿ ಅಷ್ಟೊಂದೇನು ಬಿಸಿಲಿಲ್ಲ, ಆದ್ರೆ ನೀರ್ ಮಾತ್ರ ಪದಪ್ಪ ಎಲ್ಲಾ ಕಡೆಯಿಂದ ಶುರು ಇತ್ತ ಕಣ. ನಾವು ಒಟ್ನಲ್ಲಿ ಸೇಫ್ ಆಗಿ ಬಂದ್ರಲ್ಲ ಅಷ್ಟೇ ಸಾಕು ನಮ್ಗೆ. ಅಂದ್ರೇನೋ ನಿಮ್ಗೆ ಗಿಫ್ಟ್ ಬೇಡವೆ? ಗಿಫ್ಟ್ ಯಾರು ಬೇಡ ಅಂತಾರೇನೋ? ಏನು ಯಜಮಾನ್ರೆ, ನೀವು ವಾರಕ್ಕೂ ಆ ಊರು ಈ ಊರು ಅಂತ ತಿರುಗ್ತಾ ಇದ್ರೆ ನಿಮ್ಮ ಆರೋಗ್ಯ ಗತಿ ಏನಾಗ್ಬೇಡ. ನನ್ನ ಬಗ್ಗೆ ಕಾಳಜಿ ಇರೋಳು ಅಂದ್ರೆ ನೀವು ಒಬ್ಬಳೆ ಕಣೆ. ಮುಂದಿನ ಸತಿ ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ ಜೊತೆಗೆ ನನ್ನ ಕರ್ಕೊಂಡು ಹೋಗಿ. ಸ್ವಲ್ಪ ಟ್ಯಾಪಾಗಿ ನಿಂತ್ಕಡೆ. ಬಾಬಾ ನಾವು ನಮ್ ವಿಷಯ ಮರ್ತೇ ಬಿಟ್ರೆ. ಎಲ್ಲಿ ಮರ್ತ? ನನಗ 3 ದಿವಸದಿಂದ ಕೈ ಕಡಿತಾನೆ ಇತ್ತು. ಕೊಟ್ಬಿಡ್ತೀನಪ್ಪ, ಕೊಡಿ. ಬೇಡ ಅಂದ್ರೆ ಕೊಡ್ತೀನಿ ತಾಳ. ನಾವು ಕೇಳ್ತಿರೋ ಗಿಫ್ಟ್ ಬಗ್ಗೆ ಕಣ. ಇದು ಓಪನ್ ಮಾಡ. ಅಲ್ಲಿ 2 ಡಬ್ಬೆ ನೋಡು, ಇಬ್ರು ಒಂದೊಂದು ಕಟ್ಕೊಂಡ್ಬಿಡ್ರ. ವಾಚ್ ಕಂಡ್ರ ಮತ್ತೆ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಎರಡು ಕಾಣ್ತಾನೆ ಇಲ್ಲ. ಸರಿಯಾಗಿ ಕಣ್ಣು ಬಿಟ್ಟು ನೋಡು, 3 ಮುಳ್ಳು ಓಡಾಡ್ತಾ ಇತ್ತು. ಅದು ಯಾವ ಕಾಲದಲ್ಲಿ ಇದೆಯೋ ನೀನು? ಈಗಿನ ಕಾಲದ ಗಡಿಯಾರಕ್ಕೆ ಮುಳ್ಳುಗಳೇ ಇರಲ್ಲ ಕಣ. ಇವು ಇಲ್ಲಿವೆಲ್ಲ ಫಾರಿನಲ್ಲಿ ಈಗ ತಾನೇ ಬಿಟ್ಟವ್ರೆ. ಇದು ಇಂಡಿಯಾದಲ್ಲೂ ಸಿಕ್ಕಲ್ಲ. ನನಗೆ 2 ಸಿಕ್ಕು ತಂದೆ. ಮತ್ತೆ ಎಲ್ಲಿ ಸಿಕ್ತು ನಿಮ್ಗಿದು? ಅದು ಮಂಗಳೂರು ಮುಖಾಂತರ ಹಡಗ್ನಲ್ಲಿ ಬೇರೆ ದೇಶಕ್ಕೆ ಸಾಗಿಸ್ತಾ ಇದ್ರಂತೆ. ನಮ್ಮವ್ರು ಹುಷಾರ 2 ಅಭ್ಯಾಸ ಮಾಡ್ಬಿಟ್ಟವ್ರೆ. ನಾನು ಅವ್ರಿಗಿಂತ ಹುಷಾರ, ಅವ್ರ ಹತ್ರ ಅಭ್ಯಾಸ ಮಾಡ್ಬಿಟ್ಟೆ. ಬಾಬಾ ಇದರಲ್ಲಿ ಟೈಮಿಂಗ್ ನೋಡುದು? ಈ ವಾಚ್ ನ ಕಟ್ಕೊಂಡು ಸೂರ್ಯನಿಗೆ ಒಂದು 5 ನಿಮಿಷ ಹಿಂಗ್ ಹಿಡಿದು ಬಿಟ್ರೆ ಬೆಳಕಿನ ಕಿರಣಗಳು ಈ ವಾಚ್ಗೆ ಬೀಳ್ತಿದ್ದಂಗೆ ಬೆಳಕಿನ ವಕ್ರೀಭವನದಿಂದ ಬರೀ ಟೈಮ್ ಏನಪ್ಪ, ಇಡೀ ಪಂಚಾಂಗನೇ ಓಪನ್ ಆಗ್ಬಿಡ್ತದೆ. ಏನ್ ಮಾಡಿದ್ರೆ ಸರ್? ವಾಚಿನ ಬಿಸಿಲಿಗೆ ಇಟ್ಟು ಟೈಮ್ ನ ಚೆಕ್ ಮಾಡ್ತಾ ಇದೀವಿ. ಏನೇ ವಾಚ್ ತೋರಿಸಿ. ಏನ್ ಸರ್ ಇಲ್ಲಿ ಮುಳ್ಳೇ ಇಲ್ಲ? ಸ್ವಲ್ಪ ಹೊತ್ತು ಬಿಸಿಲಿಗಿಟ್ಮೇಲೆ ಮುಳ್ಳು ಕಾಣಿಸುತ್ತೆ, ಟೈಮ್ ಜೊತೆಗೆ ಡೇಟ್ ಗೊತ್ತಾಗುತ್ತೆ. ಸಂತೆನ ತಗೊಂಡ್ಬಂದಿರೋ ತರ ಇದೆ ಈ ವಾಚ್. ಸಂತೆಲ್ ತಂದಿರೋ ವಾಚನ್ ಕಟ್ಕೊಳಕ್ ನಾವೇನ್ ಡಬ್ಬಗಳೇನ್ರಿ? ಗೊತ್ತು ತಾನೆ ನಾವು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ಮನ್ಯಾರ ವಿಠಲ್ ಮೂರ್ತಿ MA. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ಮನಾಭ ಅಲಿಯಾಸ್ ಫಾದ್ದು. ಇದು ಫಾರಿನ್ ತಂದಿರೋ ವಾಚ್, ಅಮೆರಿಕ ಇಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಆಗಲ್ಲ ಒಂದ್ ಕೆಲಸ ಮಾಡಿ, ನೆಕ್ಸ್ಟ್ ಟೈಮ್ ಅಮೆರಿಕಾಗ ಹೋಗ್ಬೇಕಾದ್ರೆ ಫ್ಲೈಟ್ ಇಂದ ಇದನ್ನ ಸಮುದ್ರಕ್ಕೆ ಬಿಸಾಕ್ಬಿಡಿ. ಯಾಕೆ? ಮೀನ್ ನೋಡ್ಕೊಂಡು ಟೈಮ್ ನೋಡ್ಕೊಳ್ಳಿ. ಯಾಕಪ್ಪ ತಪ್ಪು ಕೂತಿದ್ದೀರಾ, ಏನಾಯ್ತು? ಬಿಸಿಲಿಗೆ ವಾಸನ ತೋರಿಸಿ ಕೈ ನೋವು ಬಂತೆ ಹೊರತು ಟೈಮ್ ಅಂತೂ ತೋರಿಸ್ತಿಲ್ಲ. ನೋಡ್ಬಲ್ಲು, ನಮ್ಮ ಅಣ್ಣ ಹೋಗಿ ಹೋಗಿ ಇವರಿಬ್ರು ಡಬ್ಬ ಹಚ್ಕೊಡ್ತಿದಾರಲ್ಲ, ಎಷ್ಟು ಬಿಸಿಲು ಕಾಯ್ತಿದ್ರು ಟೈಮ್ ತೋರಿಸ್ತಿಲ್ವಂತೆ. ಹಾವಿ ಹಾವಿ ಕಮ್ ಹಿಯರ್. ವಾಟ್ ಮಾಡಿ ಅರ್ಗುಬೇ? ಹಾವಿ ಎಂಥ ಡಬ್ಬ ಹಚ್ ಕಂಡ್ಕೊಟ್ಟಿದ್ದೀರಾ? ಸನ್ನಿಗೆ ಎಷ್ಟು ಹೊತ್ತು ತೋರಿಸಿದ್ರು ಟೈಮೇ ತೋರಿಸ್ತಿಲ್ವಂತೆ. ಯಾಕೆ ಹಿಂಗಾಗ್ಬಿಡದೆ ಅದು? ಈ ವಾಚ್ಗಳು ಬಂದಿರೋದು ಅಡಗಲ್ಲಲ್ವೇ? ಈ ಅಲೆಗಳ ಹೊಡೆತಕ್ಕೆ ಸ್ವಲ್ಪ ನೀರು ವಾಚ್ ಸಿಡಿದು ಬಿಡದೆ. ಕೆಲಸ ಮಾಡ್ತಾ ಇಲ್ಲ ಕಂಡ್ರ. ಲೇ ಸ್ವಲ್ಪ ಒಣಗುವಷ್ಟು ಪುರ್ಸತ್ ನಿಮ್ಮ ಹತ್ರ ಇಲ್ವೇನ್ರ? ಬಂದ್ರಂಗವ್ರೆ, ಬನ್ನಿ ಸಾಹೇಬ್ರೆ. ಏನೋ ಅಕ್ಕ ಬುಕ್ಕರನ್ ಜೊತೆಲಿ ಹಾಕೊಂಡ್ ಬಂದಿರಲ್ಲ, ಏನೋ ಪಿಕ್ ಪಾಕೆಟ್ ಅಲ್ಲ ಸ್ಮಗ್ಲಿಂಗು? ನಿಯತ್ತಾಗಿ ದುಡ್ಕೊಂಡು ತಿಂದ್ರು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ದೇಶಕ್ಕೆ ದ್ರೋಹ ಬಗೆಬೇಕು ಅಂತ ಹೊರಟಿದ್ರಲ್ಲ ಸರ್, ಇಂಥ ಚಾಂಡಲ್ರನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ಹೇಳ್ಕೊಂಡೋಗಿ ನೇಣಿಗೆ ಹಾಕ್ಬಿಡಿ. ನೀವು ಬರ್ಬೇಕಾಗುತ್ತೆ. ನೇಣಿಗೆ ಹಾಕೋರು ನೀವು, ನೇಣಿಗೆ ಹಾಕ್ಸ್ಕೊಳ್ಳೋರು ಇವರು. ಮತ್ತೆ ಬಂದು ನಾನೇನ್ ಮಾಡ್ಲಿ? ಅಗ್ಗಜಗ್ಲೆ ಪಾಂಡುರಂಗವ್ರೆ, ಇದೇ ತರದ ವಾಚು ನಿಮ್ಮ ಹತ್ರ ಇನ್ನೂ ಹೆಂಡತಿದೆಯಂತೆ? ಯಾವ ಅಯೋಗ್ಯರು ಹೇಳಿದ್ದು? ಈ ಅಯೋಗ್ಯರೇ ಒಂದೊಂದು ವಾಚ್ಗೂ 18,000 ರೂಪಾಯಿ ಆಗುತ್ತಂತೆ. ಯಾವ ಅಯೋಗ್ಯರು ಹೇಳಿದ್ದು? ಈ ಅಯೋಗ್ಯರೇ ಈ ವಾಚ್ ಒಳಗಡೆ ಡೈಮಂಡ್ ಇಟ್ಟು ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಅಂತ ನನಗೆ ಡೌಟು. ಸಾಹೇಬ್ರೆ, ಡೈಮಂಡ್ ಇಲ್ಲ, ಎಂತದ್ದು ಇಲ್ಲ. ಅಲ್ಲ, ಇವುಗಳನ್ನ ಇವ್ರಿಬ್ರು ತಂದ್ಕೊಟ್ಟಿದ್ ನಾನೇನೆ. ನಿಜ ಹೇಳ್ಬೇಕು ಅಂದ್ರೆ ಇವುಗಳಿಗೆ ಶೆಲ್ಲು ಇಲ್ಲ, ಇವು ನಡೆಯೋದು ಇಲ್ಲ. ಬಿಸ್ಲಿಗೆ ತೋರಿಸಿದ್ರೆ ನಡೆಯುತ್ತೆ ಅಂತ ನೀವೇ ಲೋಪ ಹೇಳಿದ್ದು? ಉರ್ರು ಬಿಸ್ಲಿಗಲ್ಲಪ್ಪ, ನೀನು ಬೆಂಕಿ ಹತ್ರ ಹಿಡ್ಕೊಂಡು ಡಾನ್ಸ್ ಮಾಡಿದ್ರು ಇವುಗಳು ನಡೆಯಲ್ಲ. ಮತ್ ಇಂಥ ವಾಚಿಗೆ 19,000 ರೂಪಾಯಿ ಕೊಡಕ್ ಹೋದ್ರಿ? ಯಾವ ಅಯೋಗ ಹೇಳಿದ್ದು? ನೀವೇ ಅಲ್ವಾ? ಅದು ನಿಮ್ಮಿಬ್ರಿಗೂ ಖುಷಿ ಆಗ್ಲಿ ಅಂತ ಹೇಳಿ ನಾನು ಆತರ ಕೊಟ್ಟಿ ಕಡ್ದೆ ಕಂಡ್ರು. ಸಾಹೇಬ್ರೆ, ಇನ್ನೊಂದು ವಾಸ್ತವಾಂಶ ಏನ್ ಗೊತ್ತೇ? ಅದು ನಾನು ಟ್ರೈನಲ್ಲಿ ಬರುವಾಗ ಯಾರೋ ಮಕ್ಕಳು ಕಿಟಕಿನಲ್ಲಿ ಇವನ್ ಆಚೆ ಬಿಸಾಕ್ಬೇಕು ಅಂತ ಹೊರಟಿದ್ರು. ಅಯ್ಯೋ ನಂಗೆಲ್ಲ ಬಿಸಾಕ್ಬೇಡಿಪ್ಪ, ನಮ್ಮ ಮನೆಯಲ್ಲಿ 1-2 ದಂಡ ಪೆಂಡುಗಳಿವೆ, ಅವುಗಳಿಗೆ ಗಿಫ್ಟು ಅಂತ ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತವೆ, ನಿಮ್ಮನ್ನು ನೆನ್ಸ್ಕೊತವೆ ಅಂತ ಕಾಡಿ ಬೇಡಿ ತಗೊಂಡು ಬಂದು ಇವುಗಳಿಗೆ ಕೊಟ್ಟಿದ್ದೆ. ಬೇಕು ಅಂದ್ರೆ ನೀವ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಇವುಗಳಿಗೆ ಕೊಡಿ, ಆಟ ಆಡ್ಕೊಂತವೆ. ಇದ್ರೊಳಗೆ ಏನೋ ಇದೆ, ಅದನ್ನ ಕಂಡುಹಿಡಿದ್ಬಿಟ್ಟು ಪ್ರಮೋಷನ್ ಗಿಟ್ಟಿಸ್ಕೊಂಡ್ಬಿಡ್ಬೇಕು ಅಂತಿದ್ದೆ. ಡಬ್ಬ ವಾಚ್ಗಳನ್ನ ಕಟ್ಕೊಂಡಿದ್ದಾರೆ, ಡಬ್ಬಾ ಫೆಲೋಸ್. ಜಾಜಿ ಅವ್ರೆ, ನಮ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಪಾಂಡುರಂಗ ಈ ತರ ಮೋಸ ಮಾಡಿ ಸರಿನಾ? ಬಾರೆ ಕಡೆ ಹಬಿ, ಗಿಫ್ಟ್ ಅಂತ ಹೇಳಿ ಈ ರೀತಿ ಚೀಟ್ ಮಾಡಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ನೀವು ಮಾಡಿರೋ ತಪ್ಪಿಗೆ ನೀವು ನೆಕ್ಸ್ಟ್ ಟೈಮ್ ಟ್ರಿಪ್ ಹೋದಾಗ ಇವರಿಬ್ರಿಗೂ ಗೋಲ್ಡ್ ವಾಚ್ ತಂದ್ಕೊಡ್ಬೇಕು.